ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ಸ್ಪೆಕ್ಟರ್ ಓರ್ವ ಲೋಕಾಯುಕ್ತ ಬಲೆಗೆ ಬಿದ್ದಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. PI ಗೋವಿಂದರಾಜು ಲೋಕಾಯುಕ್ತ ಬಲೆಗೆ ಬಿದ್ದಂತ ವಿಡಿಯೋ. 4 ಲಕ್ಷ ಲಂಚ ಪಡಿತಾ ಇದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆದ ಇನ್ಸ್ಪೆಕ್ಟರ್. ಮೈಸೂರು ರಸ್ತೆಯ CAR ಗ್ರೌಂಡ್ ಬಳಿ PI ಅನ್ನ ಟ್ರ್ಯಾಪ್ ಮಾಡಲಾಯಿತು. ನಿನ್ನೆ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿರ್ತಾರೆ. ನೋಡಿ, ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಹುಚ್ಚಾಟ ಏನು ಅನ್ನೋದು ನೀವು ನೋಡ್ತಾ ಇದ್ದೀರಾ. ಕೈ ಯಾಕೆ ಹಿಡ್ಕೊಂಡಿದ್ದಾರೆ? ಲೋಕಾಯುಕ್ತ ಟ್ರ್ಯಾಪ್ ಅಲ್ಲಿ ದುಡ್ಡು ಸ್ವೀಕರಿಸಿದ ತತ್ಕ್ಷಣದಲ್ಲಿ ಅವ್ರ ಕೈಗಳನ್ನ ಲಾಕ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಒಂದು ರಾಸಾಯನಿಕ ಪೌಡ್ರು ಅವ್ರ ಕೈಗೆ ಮೆತ್ತಿರುತ್ತೆ. ಅದಕ್ಕೆ ಇವರೊಂದು ನೀರು ಅಥವಾ ಕೆಮಿಕಲ್ ಹಾಕಿದಾಗ ಅದು ಬಣ್ಣ ಬಿಡುತ್ತೆ. ಅದು ಈ ತನಿಖೆಯ ಒಂದು ಭಾಗ ಆಗುತ್ತೆ ನೆಕ್ಸ್ಟ್. ಹಾಗಾಗಿ ಅವ್ರ ಕೈ ಆ ಕಡೆ ಈ ಕಡೆ ಎಲ್ಲೂ ಕೊಡಕ್ಬಾರ್ದು, ಬಟ್ಟೆಗೆ ಒರೆಸ್ಕೋಬಾರ್ದು ಅಂತೇಳಿ ಕೈ ಹಿಡ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಇನ್ಸ್ಪೆಕ್ಟರ್ ಹೈಡ್ರಾಮಾ ನೋಡಿ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು, ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಲೋಕಾಯುಕ್ತ ಪೊಲೀಸ್ ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು, ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ಪ್ಲೀಸ್ 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 ಬೇಡ ಅಲ್ಲಿ ವಿಡಿಯೋ ಮಾಡ. ಪ್ಲೀಸ್ 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 ಸರ್ ಸರಿ 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 ಪ್ಲೀಸ್ ಪ್ಲೀಸ್ ಆಮೇಲೆ ಈತ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ರೀತಿ ಏನೋ ಈ ಮನೆ ಏನೇನೋ ರೈಡ್ ಮಾಡಕ್ ಹೋಗಿದ್ದ ಅಂತ ಕಾಣಿಸುತ್ತೆ. ಈ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೂ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಹೀಗೆ ಬ್ಲಾಕ್ ಮೇಲ್ ಮಾಡಿ 5 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು 1 ಲಕ್ಷ ರೂಪಾಯಿ ಆಲ್ರೆಡಿ ಏನೋ ಪಡೆದಿದ್ರಂತೆ. 4 ಲಕ್ಷ ಪಡೆಯೋ ಸಂದರ್ಭದಲ್ಲಿ ತಗಲಾಕೊಂಡಿರೋದು. ಮೊದಲನೇ ವಿಡಿಯೋ ಏನಿದೆ ನೋಡೋಣ ಬನ್ನಿ. ನಾನು ಕೊಡ್ತೀನಿ. ನಿಮ್ ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ನಮ್ ಕಡ್ಡಪಡಿಸಿಲ್ಲ ಸರ್, ನಾವು ಅಡ್ಡ ಬರ್ಲಿಲ್ಲ ಸರ್, ನಾವು ನೋಟಿಸ್ ತೋರಿಸಿಲ್ಲ ಸರ್, ನೀವು ಹಾಫ್ ಎನ್ ಅವರ್ ಸರ್ 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನೀವು ನಾವು ನಿಮ್ಮ ಕಡ್ಡಿಪಡಿಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾವು ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದ್ರಲ್ಲಿ. ನಿಮ್ ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ನಮ್ ಕಡ್ಡಪಡಿಸಿಲ್ಲ ಸರ್, ನಾವು ಅಡ್ಡ ಬರ್ಲಿಲ್ಲ ಸರ್, ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಹಾಫ್ ಎನ್ ಅವರ್ ಸರ್ 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನೀವು ನಾವು ನಿಮ್ಮ ಕಡ್ಡಿಪಡಿಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾವು ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದ್ರಲ್ಲಿ. ನಿಮ್ ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್. ಹೀಗೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ SP ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೋವಿಂದರಾಜು 5 ಲಕ್ಷಕ್ಕೆ ಡಿಮಾಂಡ್ ಮಾಡಿರ್ತಾರೆ. ಜನವರಿ 24ನೇ ತಾರೀಕಿನಂದು 1 ಲಕ್ಷ ಹಣವನ್ನ ಪಡೆದಿದ್ದಾರೆ. ಆಲ್ರೆಡಿ ದೂರುದಾರನಿಂದ ಹಣವನ್ನ ಪಡೆಯುವಾಗ ಉಳಿದ ಹಣ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಸದ್ಯಕ್ಕೆ KP ಅಗ್ರಹಾರ ಠಾಣೆ PI ಅವರನ್ನ ಬಂಧಿಸಲಾಗಿದೆ. ಗೋವಿಂದರಾಜು ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಆದೇಶಿಸಿದೆ ಕೋರ್ಟ್. ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜು ಕೊಟ್ಟಿರುವಂತಹ ಹೇಳಿಕೆಗಳಿವೆಲ್ಲ. 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡಿದ್ದೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್
1998 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನು. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲಾಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಈ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. 4:30ಗೆ ಸಾಯಂಕಾಲ ಈ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಈ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ನಾವು ಪ್ರತಿನಿಧಿ ಶಿವಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಆಲ್ರೆಡಿ 1 ಲಕ್ಷ ಪಡೆದು ಉಳಿದ 4 ಲಕ್ಷ ಪಡೆಯೋ ಸಂದರ್ಭದಲ್ಲಿ ಹಾಗಾದ್ರೆ ಟ್ರ್ಯಾಪ್ ಆಗಿರೋದು. ಬಹುಶಃ ಅವ್ರ ಪ್ರೊಸೀಜರ್ನಂತೆ ಆ ಕೈ ಎಲ್ಲ ಕೊಡಕಬಾರ್ದು, ಆ ಪುಡಿ ಉದುರೋಬಿಟ್ರೆ ಅವ್ರನ್ನ ಆ ನಂತರದಲ್ಲಿ ಟ್ರ್ಯಾಪ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗೆಲ್ಲ ಹಿಡಿದಿದ್ರು ಅಂತ ಕಾಣಿಸುತ್ತೆ. ಏನೇನಾಗಿದೆ ಈ ಒಟ್ಟು ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಿವು? ಅಲ್ತೇಶ್, TV9ಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಆ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿದ ಸಂದರ್ಭದಲ್ಲಿ KP ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಹೈಡ್ರಾಮಾ ನಡೆಸಿರ್ತಕ್ಕಂಥದ್ದು. ರೆಡ್ ಹ್ಯಾಂಡ್ ಆಗಿ 4 ಲಕ್ಷ ರೂಪಾಯಿಗಳನ್ನು ಪಡೆಯುವಂತಹ ವೇಳೆಯಲ್ಲಿ ಲಾಕ್ ಆಗಿರ್ತಕ್ಕಂಥದ್ದು. ಚಾಮರಾಜಪೇಟೆಯಲ್ಲಿರ್ತಕ್ಕಂಥ CR ಗ್ರೌಂಡ್ನಲ್ಲಿ ಹಣವನ್ನು ಪಡಿತಾ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಬಡ್ಸ್ ಆಕ್ಟ್ನಲ್ಲಿ 3 FIRಗಳು KP ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತವೆ. ಅಂದರೆ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ಧನರಾಜ್ ಅಂತ ಹೇಳಿ ಅವರು FIR ಅನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ಅಂದರೆ ಈ 3 FIRಗಳಿಂದ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಲಂಚದ ಹಣವಾಗಿ ಇದೇ ಗೋವಿಂದರಾಜು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ಆ ಬಳಿಕ ಮತ್ತೆ 5 ಲಕ್ಷಕ್ಕೆ ಹಣಕ್ಕೆ ಡಿಮ್ಯಾಂಡ್ ಅನ್ನು ಮಾಡಿರ್ತಾರೆ. ಅಂದರೆ ಈ ಒಂದು FIR ನಲ್ಲಿ ಇದೇ ಬಡ್ಸ್ ಆಕ್ಟ್ ನಲ್ಲಿ ದಾಖಲಾಗಿದ್ದಂತ ಧನರಾಜ್ ದಾಖಲಿಸಿರ್ತಕ್ಕಂಥ FIR ಗೆ ಸಂಬಂಧಪಟ್ಟಂತೆ ಅಕ್ಬರ್ ಅನ್ನೋರ್ನ ಮನೆಗೆ ತೆರಳಿ ಅವರಿಗೆ ಬೆದರಿಕೆಯನ್ನು ಒಡ್ಡಿರ್ತಕ್ಕಂಥ ಪ್ರಕರಣ ಕೂಡ ಈಗಾಗಲೇ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನಾವಳಿಗಳ ದೃಶ್ಯಾವಳಿಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಖುದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೇ ರೀತಿಯ ವಾರೆಂಟ್ ಅನ್ನ ಪಡೆದುಕೊಳ್ಳದೆ ಅವರನ್ನು ಬಂಧನ ಮಾಡೋದಕ್ಕೆ ಅವರ ಮನೆಗೆ ತೆರಳಿರ್ತಾರೆ. ಆ ಬಳಿಕವಾಗಿ 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು. 1 ಲಕ್ಷ ಹಣವನ್ನ ಈ ಮೊದಲೇ ಪಡೆದಿರ್ತಾರೆ. ತದನಂತರದಲ್ಲಿ 4 ಲಕ್ಷ ರೂಪಾಯಿ ಹಣವನ್ನ ಲಂಚದ ರೂಪದಲ್ಲಿ ಪಡೆಯಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರ್ತಕ್ಕಂಥದ್ದು. ಲಾಕ್ ಆದಂತ ವೇಳೆಯಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆಯುವಂತ ವೇಳೆಯಲ್ಲಿ ಸಾಕಷ್ಟು ಹೈಡ್ರಾಮಾವನ್ನು ನಡೆಸಿರ್ತಿರ್ತಕ್ಕಂಥದ್ದು. ಆ TV9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಯಾವ ರೀತಿ ಒಬ್ಬ ಇನ್ಸ್ಪೆಕ್ಟರ್ ಕಿರ್ಚಾಟವನ್ನು ನಡೆಸಿರ್ತಕ್ಕಂಥದ್ದು ಅಂತೇಳಿ. ಸಾಮಾನ್ಯವಾಗಿ ಈ ರೀತಿ ಟ್ರ್ಯಾಪ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಕೂಡ ಲೋಕಾಯುಕ್ತ ಪೊಲೀಸರು ಕಲೆ ಹಾಕ್ತಾರೆ. ಈ ನಿಟ್ಟಿನಲ್ಲಿ ಅವರು ಪಡಿತಕ್ಕಂಥ ಹಣಕ್ಕೂ ಕೂಡ ಆ ಪೌಡರ್ ಅನ್ನು ಸಿಂಪಡಣೆಯನ್ನು ಮಾಡಿರ್ತಾರೆ. ಫಿಂಗರ್ ಪ್ರಿಂಟ್ ಸೇರಿದಂತೆ ಸಾಕಷ್ಟು ಟೆಕ್ನಿಕಲ್ ಆಗಿ ಯಾವ ಅಧಿಕಾರಿ ಲಂಚದ ಹಣವನ್ನು ಪಡೆದುಕೊಳ್ತಾನೆ ಆತ ಮಾಡಿರ್ತಕ್ಕಂಥ ಕೃತ್ಯವನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕು ಅಂತ ಹೇಳಿದ್ರೆ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಈ ನಿಟ್ಟಿನಲ್ಲಿ ಅಷ್ಟೇ ಅಲ್ಲದೆ ರೈಫಲ್ ಕೂಡ ಅವರ ಬಳಿಯಲ್ಲೇ ಇರುತ್ತೆ, ಅದರ ಗನ್ ಇರುತ್ತೆ, ಅವರು ಉಪಯೋಗಿಸ್ತಕ್ಕಂಥ ಸರ್ವಿಸ್ ರಿವಾಲ್ವರ್ ಇರುತ್ತೆ. ಅದನ್ನು ಕೂಡ ಲೋಕಾಯುಕ್ತ ಪೊಲೀಸರು ಆ ಕ್ಷಣದಲ್ಲೇ ಅವ್ರ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಎಲ್ಲ ದೃಶ್ಯಾವಳಿಗಳು ಕೂಡ ಆ CR ಗ್ರೌಂಡ್ನಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಆ ದೃಶ್ಯಾವಳಿಗಳೆಲ್ಲವೂ ಕೂಡ ಸಾಕಷ್ಟು ವೈರಲ್ ಆಗ್ತಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಪದೇ ಪದೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದ್ರೆ ACP ಸಿಕ್ಕಿ ಬೀಳ್ತಾರೆ ಲಂಚದ ಪ್ರಕರಣದಲ್ಲಿ. ಇನ್ಸ್ಪೆಕ್ಟರ್ಗಳು ಕೂಡ ಸಾಲಾಗಿ ಸಿಕ್ಕಿ ಬೀಳ್ತಿರ್ತಕ್ಕಂಥದ್ದು. ಗೃಹ ಇಲಾಖೆಗೆ, ಗೃಹ ಮಂತ್ರಿಗಳಿಗೆ ನಿಜಕ್ಕೂ ಕೂಡ ತಮ್ಮ ಇಲಾಖೆಯ ಮೇಲೆ ಹಿಡಿತಾ ಇದೆಯೋ ಇಲ್ಲೋ ಅನ್ನೋದು ಅನುಮಾನ ಹುಟ್ಟಿಸುವಂತ ಈ ಒಂದು ಘಟನಾವಳಿಗಳು ನಡೀತಿರ್ತಕ್ಕಂಥದ್ದು. ಸಾಲಾಗಿ ಇನ್ಸ್ಪೆಕ್ಟರ್ಗಳು ಯಾವುದೇ ರೀತಿಯ ಮುಲಾಜಿಲ್ಲದೆ ಲಂಚವನ್ನು ಪಡಿತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ವಿಷಯವನ್ನು ಪರಿಗಣಿಸಬೇಕಾಗಿದೆ. CM ಕೂಡ ಇತ್ತೀಚೆಗಷ್ಟೇ ಪೊಲೀಸ್ ಸಮಾವೇಶ ನಡೆದಂಥ ಸಂದರ್ಭದಲ್ಲೂ ಕೂಡ DGP ಕಚೇರಿಯಲ್ಲಿ ಒಂದಷ್ಟು 88 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಇರೋದ್ರ ಬಗ್ಗೆ ಸಾಕಷ್ಟು ಕಿಡಿಯನ್ನು ಕಾರಿದ್ರು. ಅಂದ್ರೆ ಓಪನ್ ಆಗಿ ಅವರು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಹಿರಿಯ IPS ಅಧಿಕಾರಿಗಳಿಗೂ ಕೂಡ ತಾಕೀತನ್ನ ಮಾಡಿದ್ರು. ಆ ಬಳಿಕವೂ ಕೂಡ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ನಿರ್ಭಯವಾಗಿ ಲಂಚವನ್ನ ಪಡಿತಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಎತ್ತ ಕಡೆ ಗಮನ ಹರಿಸ್ತಿದೆ, ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಿದೆ ಅನ್ನೋದು ಗಂಭೀರವಾಗಿರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು
ಶಿವ. ಆ ಕಾರಣಕ್ಕಾಗಿನೇ ಇತ್ತೀಚೆಗೆ ಪೊಲೀಸರ ಮೇಲೆ ಜನರಿಗೂ ಕೂಡ ಒಂದು ರೀತಿ ಭರವಸೆ ಕಮ್ಮಿ ಆಗೋ ರೀತಿಯಾಗಿ ಆಗ್ತಾ ಇದೆ. ಇಂಥ ಲಂಚ್ ಬಾಕತನ ಹೆಚ್ಚಾಗ್ತಾ ಇರೋದು ಕೂಡ ಒಂದು ಕಾರಣ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.